ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ, ಹುಡುಗರು ಮುಚ್ಕೊಂಡು ಓಡಾಡ್ತಾರೆ. ಪಿ ಇಂದ ಸ್ಟಾರ್ಟ್ ಆಗತ್ತೆ, RN ಇಂದ ಎಂಡ್ ಆಗತ್ತೆ. ಆದ್ರೆ ಅದನ್ನ ಬೇರೆಯವ್ರು ತುಂಬಾ ಯೂಸ್ ಮಾಡ್ತಾರೆ ನಿಮ್ಗಿಂತ ಜಾಸ್ತಿ. ಹೌದಾ? ನಮ್ಮ ವೈಫ್ ಬೇರೆಯವ್ರು ಉಪಯೋಗಿಸ್ತಾರೆ. ಏನ್ ನಾಲೆಜಾ? ಇಂಪಾರ್ಟೆಂಟ್. ಆಕ್ಚುಲಿ ನಿಮ್ ಮಮ್ಮಿಂದಿರೋ ನಿಮ್ ಡ್ಯಾಡಿಂದಿರೋ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಪಬ್ಲಿಕಲ್ಲಿ ಹೋಗ್ಬಿಟ್ಟು ಸ್ಟ್ರೇಂಜರ್ಸ್ನ ಅಪ್ರೋಚ್ ಮಾಡಿ ಸೊ ಅವ್ರಿಗೆ ಒಗಟುಗಳು ಮತ್ತು ಒಂದಷ್ಟು ಕ್ವಶನ್ಸ್ನ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಅವ್ರು ಹೇಗೆ ಎಲ್ಲ ಉತ್ತರ ಕೊಡ್ತಾರೆ ಅಂತ. ಲೆಟ್ಸ್ ಗೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಮ್ಮ ಹೆಸರು? ಭರತ್. ಸೊ ಇವತ್ತೊಂದು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತಿದ್ದೀರಿ. ಏನಂತ ಹೇಳಿದ್ರೆ 5 ಕ್ವಶನ್ ಕೇಳ್ತೀರಿ, ಅದರಲ್ಲಿ ಒಂದೊಂದು ಕ್ವಶನ್ಗೆ 10 ರೂಪಾಯಿ ಗೆಲ್ತಾ ಹೋಗ್ತೀರಾ. ಫಸ್ಟ್ ಕ್ವಶನ್ ಬಂದು ಇದನ್ಗೆ ಬೇರೆಯವ್ರು ಉಪಯೋಗಿಸ್ತಾರೆ. ಏನ್ ನಾಲೆಜಾ? ಅಲ್ಲ ಬ್ರೋ, ಗೆಸ್ ಮಾಡಿ. ಬ್ರೆತ್ ಅಂಕಲ್, ಬೇರೆಯವ್ರು ಹೆಂಗ್ ಉಪಯೋಗಿಸ್ತಾರೆ ಬ್ರೆತ್ನ? ಅದು ನಿಮ್ದೇ, ಅದ್ ಯಾರ್ದು ಆಗಿರಕ್ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಬೇರೆಯವ್ರು ತುಂಬಾ ಯೂಸ್ ಮಾಡ್ತಾರೆ ನಿಮ್ಗಿಂತ ಜಾಸ್ತಿ. ಹೌದಾ? ನಮ್ಮ ವೈಫ್ ಅರ್ಥ ಆಯ್ತು ಅನ್ಸುತ್ತೆ. ತಾಳಿ ನಾವು ಕಟ್ಟೋದಪ್ಪ. ಆದ್ರೆ ಬೇರೆಯವ್ರು ತುಂಬಾ ಉಪಯೋಗಿಸ್ತಾರೆ. ಅಲ್ಲ. ದುಡ್ಡ? ಅಲ್ಲ ಸರ್. ಫಸ್ಟ್ ಕ್ವಶನ್ ಟಫ್ ಕ್ವಶನ್. ನಾನು ಹೇಳಿದ್ಮೇಲೆ ಇದು ತುಂಬಾ ಸಿಂಪಲ್ ಕ್ವಶನ್ ಅಂತೀರಾ ನೀವು? ನಿಮ್ಮೆಲ್ರಿಗೂ ಇರುತ್ತೆ ಅದು, ಪ್ರತಿಯೊಬ್ಬರಿಗೂ. ಹೇಳಿ, ಟ್ರೈ ಮಾಡಿ, ಏನಾನ ಹೇಳಿ, ಟ್ರೈ ಮಾಡಿ. ಕೊಡ್ತಾ ಇದಾರೆ. ಅಲ್ಲ. ಏನ್ ತಲೆಯಲ್ಲಿ ನೋಡ್ತಲ್ಲ. ಬೇರೆ ಕ್ವಶನ್. ಸೊ ಉತ್ತರ ಬಂದ್ಬಿಟ್ಟು ನಿಮ್ ಹೆಸರು. ಇಲ್ಲ ಸರ್, ಬುದ್ಧಿ ಬೇರೆ ಹೆಂಗೆ ಅಲ್ಲ, ಒಬ್ಬರಿಗೆ ಒಬ್ಬರು ಜಾಸ್ತಿ ಇರ್ತಾರಲ್ಲ. ನಿಮ್ದು ಅದು, ನಿಮ್ದೇ ಅದು, ಬಟ್ ಬೇರೆಯವರು ತುಂಬಾ ಉಪಯೋಗಿಸ್ತಾರೆ. ನಿಮ್ದು ಅದೇ ಬೇರೆಯವ್ರು ತುಂಬಾ ಉಪಯೋಗಿಸ್ತಾರೆ. ಹೆಸರು? ಮೀನಾಕ್ಷಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನಿಮ್ ಫ್ರೆಂಡ್ ಕೂಡ ಯೂಸ್ ಮಾಡ್ಬೋದು ಅದನ್ನ. ಫೋನು? ಅಲ್ಲ. ಯೋಚನೆ ಮಾಡ್ತಾ ಎಂತ ಕ್ವಶನ್ ಅಪ್ಪ ಇದು. ಟೈಮ್ ಅಲ್ಲ ಸರ್, ನಮ್ದು ಬೇರೆ ಯೂಸ್ ಮಾಡ್ತಿರ್ತಾರೆ. ಹೌದು. ಏನೋ ಒಂದು ಕ್ಲೂ ಕೊಟ್ರೆ ಅವ್ರು ಕ್ಲೂ ಕೊಡ್ತಾನೆ ಇದಾರೆ. ನಮ್ಗೆ ಎಷ್ಟು ಹೇಳ್ತಿದ್ದಾನೆ ಉತ್ತರನೇ ಅದೇ ಬ್ರೋ. ಸರಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಒಂದ್ ದೂರದಲ್ಲಿ ಒಂದ್ ಮರ ಇರುತ್ತೆ. ಮರ ಕೆಳಗಡೆ ಒಂದ್ ಹುಡ್ಗ ಒಂದ್ ಹುಡ್ಗಿ ಕುತ್ಕೊಂಡಿರ್ತಾರೆ. ಆ ಹುಡ್ಗಿ ಹೆಸರು ಸೇರಿಸಿದಾಗ ಆ ಮರದ ಹೆಸರಾಗತ್ತೆ. ಹುಡುಗಿ ಹೆಸರು ಸೇರಿದಾಗ ಆ ಮರದ ಹೆಸರಾಗತ್ತೆ. ಇಂಪಾರ್ಟೆಂಟ್. ಅರ್ಥ ಆಯ್ತು ಅನ್ಸುತ್ತೆ. ಮರ ಉದ್ದಕ್ಕಿರುತ್ತೆ. ಹೌದು. ಪಪ್ಪಾಯಿ ಗಿಡನೂ ಇರುತ್ತೆ, ಅಡಿಕೆ ಮರ ಇದೆ, ತೆಂಗಿನ ಮರ ಇದೆ, ನಾವು ಮರ ಇದೆ. ಮುಂದೆ ಉದ್ದಕ್ಕಿರುತ್ತೆ. ಕಾಟೆಲಿಂಗ್ ಮರ ಇದೆ. ಹೆಂಗೆ ಬ್ರೋ ಹಂಗೆ ಮರ? ಹೇಳೋದೆಲ್ಲ ಸಿಂಪಲ್ ಆಗೈತೆ, ಹೇಳಕ್ ಆಗ್ತಾ ಇಲ್ಲ. ತೆಂಗಿನ ಮರ ಇಲ್ಲ, ಅಡಿಕೆ ಮರ ಇಲ್ಲ. ಆಲ್ಮೋಸ್ಟ್ ಹಂಗೆ ಇರುತ್ತೆ ಆ ಮರ ನೋಡಕ್ಕೆ. ಹಣ್ಣೇನಾರು ಬಿಡುತ್ತೆ ಅದರಲ್ಲಿ? ಹಣ್ಣು ಬಿಡ. ತೆಂಗಿನ ಮರ? ಇಲ್ಲ. ಬೇವಿನ ಮರ? ಇಲ್ಲ. ಬೇವಿನ ಮರ? ಅಲ್ಲ ಬ್ರೋ. ಬೇವು ಒಂದ್ ಹುಡುಗಿ ಹೆಸರು ಹುಡುಗನ ಹೆಸರು ಸೇರಿದಾಗ ಆ ಮರ ಹೆಸರು, ಅದೆಲ್ಲ ಒಂದೇ. ಆಲದ ಮರನ? ಇಲ್ಲ.
ಅಂದ್ರೆ ಆ ಹುಡುಗ ಹುಡುಗಿ ಹೆಸರು ಸೇರಿಸಿದಾಗ ಆ ಮರದ ಹೆಸರು ಎರಡು ಒಂದೇ. ಬೆಳ್ಳಿ ಮರ. ಡೈರೆಕ್ಟ್ ಆಗಿ ಸಿಗುತ್ತಾ? ಹೊಂಗೆ ಮರ. ಇಲ್ಲ ಬ್ರೋ. ಹೊಂಗೆ ಮರ ಉದ್ಯೋಗ ಬೀಳುತ್ತ ಬ್ರೋ. ಬರೀ ಡೌಗಳು ನಿಂದು. ಅಡಿಕೆ, ತೆಂಗಿನ ಮರ, ಅದು ಬಿಟ್ರೆ ಯಾವ ಮರ ಐತೆ? ಉದ್ದಕ್ ಬೆಳೆಯುತ್ತೆ. ಇಲ್ಲ ಆನ್ಸರು. ಆಮೇಲೆ ನೀವು ನಾವ್ ಹೇಳದ್ಮೇಲೆ ಅಯ್ಯೋ ಇಷ್ಟ ಈಸಿನ ಅಂತೀರಾ. ಹೌದಾ? ಒಂದು ಕ್ಲೂ ಏನಾದ್ರು? ತೆಂಗಿನ ಮರನ? ಇಲ್ಲ ನೇರಳೆ ಮರ? ಇಲ್ಲ ಪಪ್ಪಾಯಿ ಗಿಡನೂ ಇರುತ್ತಲ್ಲ? ಇಲ್ಲ ಸರ್, ಉದ್ದ ಬೆಳೆಯುತ್ತೆ ಸರ್, ತುಂಬಾ ಉದ್ದ ಬೆಳೆಯುತ್ತೆ ಮರ ಅದು. ಹೌದು. ಉತ್ತರ ಹೇಳ? ನೀಲಗಿರಿ ಮರ. ಸರ್ವೆ ಮರ, ನೀಲಗಿರಿ ಮರ. ಕರೆಕ್ಟ್. ನೀಲಗಿರಿ ಅದಕ್ಕೆಲ್ಲ ಯೂಸ್ ಆಗುದ ಮರ. ತೈಲದ ಮರನ? ತೈಲ ಅದೆಲ್ಲ ಅದೇನೋ ಅಂತಾರಲ್ಲ. ಬರ್ತಾ ಇದೆ ಆನ್ಸರ್. ನೀಲಗಿರಿ. ನೀಲಗಿರಿ ಕರೆಕ್ಟ್. 10 ರೂಪಾಯಿ ಕೊಡ್ಲಿಲ್ಲ? ಕೊಡ್ತೀನಿ. ಹೌದಾ? ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಕೊಡ್ತೀನಿ. ಹೌದಾ? ಎಲ್ಲ ಸೇರಿಸಿ ಇನ್ನ ಉತ್ತರ. ಸರಿ ಸರಿ. ಓಕೆ. ಹಂಗೆ ನೇರಳೆ ಮರ ಅಂತ ಬಂದಿದ್ವಿ, ಬಟ್ ಅದು ಆಗ್ಬೋದಲ್ಲ. ನೇರಳೆ ಪ್ಲಸ್ ಮರ, ನೇರಳೆ ಮರ. ಹುಡುಗರ ಹೆಸರು ರಾಮ ಬರ್ಬೇಕಾಯ್ತು, ಮರ ಬಂತು. ಓಕೆನಾ? ದೂರದಲ್ಲಿ ಒಂದು ಹುಡುಗಿ ದನ ಮೇಯಿಸ್ತಾ ಇದ್ದಾಳೆ. ಅವಳ ಹತ್ರ ಇರೋ ದನ ಸಂಖ್ಯೆಗಳು ಮತ್ತೆ ಆ ಹುಡುಗಿ ಹೆಸರು ಎರಡು ಒಂದೇ. 1 ರಿಂದ 3 ಸಂಖ್ಯೆ ಒಳಗಡೆ. 2. ಬ್ರೋ 2 ಅಂತ ಏನು ಬ್ರೋ? ಮೋನಿಕಾನ? ಧನಲಕ್ಷ್ಮಿನ? ಇಲ್ಲ. ಲಕ್ಷ್ಮಿ ಅಲ್ಲ. ಧನಲಕ್ಷ್ಮಿ ಅಲ್ಲ. ಧನಸ್ Emotional damage. ಧನಸಿರಿ ಅಲ್ಲ ಬ್ರೋ. ಒಂದನ? ಇಲ್ಲ. ಅಷ್ಟ ಅಂದ್ರೆ ಎಷ್ಟು ಸಂಖ್ಯೆ? 8. ಎಲ್ಲ ಅಂಕಿತನ? ಯಾರು ಬ್ರೋ ನಿಮ್ ಎಕ್ಸ್ ಯಾರ? ನಾನ 1, 2, 3 ಒಂದು ಉತ್ತರ ಇದೆ. ಹೌದು. ಒಂದ್ ದನ. No comments. ಇಲ್ಲ ಸರ್. ಇಬ್ರು ಸೇರಿದಾಗ ಮರದ ಹೆಸರು. ಒಂದನ. ಓಕೆನಾ? ಸೊ 3ನೇ. ಹೌದಾ? ಮತ್ತೆ ಹಂಗೆ ಹೆಸರು ಸರಿಯಾಗಿರ್ಲಿಲ್ಲ ಬ್ರೋ. ಸೊ 4ನೇ ಕ್ವಶನ್ ಬಂದು, ಒಂದು ಟೇಬಲ್ ಮೇಲೆ ಒಂದು ಅಕ್ಕಿ, 1 ಕೆಜಿ ಇಕ್ಕಿರ್ತಾರೆ. ಅಕ್ಕಿ, ಕಬ್ಬಣ, ಕಾಟನ್. ಈ 3ರಲ್ಲಿ ಯಾವ್ದು ತುಂಬಾ ತೂಕವಾಗಿರುತ್ತೆ? ಅಕ್ಕಿ, ಕಬ್ಬಣ, ಕಾಟನ್. ತೂಕ ಇರೋದು ಯಾವ್ದು? ಅಕ್ಕಿ, ಕಬ್ಬಣ, ಕಾಟನ್. ಬರಲಿ 3 ಇರುತ್ತೆ. ಅದ್ರ ಮೇಲೆ ಅದ್ 3ರಲ್ಲಿ ತೂಕವಾಗಿರೋದು ಯಾವ್ದು? ಟೇಬಲ್ ಅಲ್ಲ ಬ್ರೋ. ಕಬ್ಣನೆ? ಕಬ್ಬಣ ತಪ್ಪು ಬ್ರೋ. ಕಬ್ಬಣ ಬ್ರೋ 3 1 ಕೆಜಿನೇ ಇದೆ ಅಲ್ಲ ಬ್ರೋ. ಟೇಬಲ್ ಮೇಲೆ 1 ಕೆಜಿದು ಕಾಟನ್, ಅಕ್ಕಿ, ಕಬ್ಬಣಗಳಿದೆ. ಈ 3ರಲ್ಲಿ ಯಾವ್ದು ತುಂಬಾ ತೂಕವಾಗಿರುತ್ತೆ? ಎಲ್ಲ ಒಂದೇ ತೂಕ. ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ, ಹುಡುಗರು ಮುಚ್ಕೊಂಡು ಓಡಾಡ್ತಾರೆ. ಹೇಳಿ ಬ್ರೋ. ಒಂದೇ ಕ್ವಶನ್ಗೆ ಸ್ವಲ್ಪ ಕ್ವಶನ್ ಸಿಂಪಲ್. ಇದೊಂದು ವಸ್ತು, ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ. ಅದೇನು? ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ. ಹೌದು. रुको जरा सबर करो. ಏನದು? ತುಂಬಾ ಯೋಚನೆ ಮಾಡ್ಬೇಡ, ಸಿಂಪಲ್ ಆಗಿ ನನಗೆ ಬರ್ತಿಲ್ಲ. ಅಲ್ಲ, ಎಲ್ಲ ರೀಲ್ ನೋಡಿದೀರಿ, ಈ ತರ ರೀಲ್ ನೋಡಿಲ್ಲ. ಗೊತ್ತಾಗಿರೋದು ನೋ ಬ್ರದರ್, ಗೊತ್ತಾಗ್ತಿಲ್ಲ. ಫ್ಲೋ ಇಲ್ಲ ಅಂಕಲ್, ಹೇಳ್ಬೇಕು. ಎಲ್ಲದಕ್ಕೂ ಕೇಳ್ತಿರಲ್ವಾ? ಮುಚ್ಕೊಂಡು ಓಡ್ತೀರಾ? ನೇಲ್ ಪಾಲಿಶ್? ಇಲ್ಲ ಬ್ರೋ. ನಾವು ತೋರಿಸ್ತಾ ಇಲ್ಲ ಇವಾಗ. ಏನಿರ್ಬೋದು? Emotional damage. ಎಲ್ಲ ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರೆಲ್ಲ ತೋರ್ಸ್ಕೊಂಡು ಓಡಾಡ್ತಾರೆ. ತೋರ್ಸ್ಕೊಂಡು ಓಡಾಡ್ತಾರೆ. ಅದೇನು? ಬ್ಯೂಟಿ. ತೋರ್ಸ್ಕೊಂಡು ಓಡಾಡ್ತಾರೆ, ಗಂಡ್ ಮಕ್ಳು ಮುಚ್ಕೊಂಡು ಓಡಾಡ್ತಾರೆ. ಹೆಣ್ಮಕ್ಳು ತೋರ್ಸ್ಕೊಂಡು ಓಡಾಡ್ತಾರೆ, ಗಂಡ್ ಮಕ್ಳು ಮುಚ್ಕೊಂಡು ಓಡಾಡ್ತಾರೆ.
ಯಾಕೆ ಬ್ರೋ? ಆಕ್ಚುಲಿ ನಿಮ್ಮ ಮಮ್ಮಿಂದಿರೋ ನಿಮ್ಮ ಡ್ಯಾಡಿಂದಿರೋ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನ. ಹುಡುಗರು ಮುಚ್ಕೊಂಡು ನೋಡ್ತಾರೆ ಚಿನ್ನನ. ಹುಡುಗರು ಒಳಗಡೆ ಹಾಕೊಂತಾರೆ, ಹುಡುಗಿರೆಲ್ಲ ಇಲ್ಲ ಇಲ್ಲಿ ಎಲ್ಲ ಹಾಕೊಂತಾರೆ. ಇಲ್ಲ ಬ್ರೋ. ಪರ್ಸ ಆಹಾ ಸೂಪರ್ ಬ್ರೋ. ಯಾಕೆಂದ್ರೆ ಅವ್ರ ಕೈಯಲ್ಲಿ ಹಿಡ್ದಿರ್ತಾರೆ, ನಾವೆಲ್ಲ ಹೊರಗಡೆ ಇಟ್ಟಿರ್ತೀವಲ್ಲ. ಇವಾಗ ಆಲ್ಮೋಸ್ಟ್ ನಿಯರ್ ಬಂದಿದ್ದೀರಾ. ಹಾ ಆಲ್ಮೋಸ್ಟ್ ನಿಯರ್ ಇದ್ದೀರಾ. ಅಂದ್ರೆ ಹಾ ಅದು ಆಯ್ತು. ಉತ್ತರ ಹೇಳ. ಪರ್ಸು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅವ್ರ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ. ಓಕೆ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಅಂಕಲ್ ನೀವು 2 ಕ್ವಶನ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಸೊ ನೀವು 20 ರೂಪಾಯಿ ಗೆದ್ದಿದ್ದೀರಾ ಅಂಕಲ್. ಇಲ್ಲ ಅಂಕಲ್ ತಗೊಳ್ಳಿ, ನೀವು ಗೆದ್ದಿದ್ದೀರಾ ಅಂತ ಕೊಡ್ತಾ ಇರೋದು. ಓಕೆ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಮ್ಯಾಕ್ಸ್ ಕ್ವಶನ್ ಕೇಳ್ತೀನಿ, ಸಿಂಪಲ್ ಕ್ವಶನ್. 2050 ಪ್ಲಸ್ 30 ಎಷ್ಟು? 2050 30 2080 2080 ಪ್ಲಸ್ 10 2090 2090 ಪ್ಲಸ್ 10 3000. ಸೂಪರ್. 2080 ಪ್ಲಸ್ 10 2090 ಪ್ಲಸ್ 10 3000. ಯೋಚನೆ ಮಾಡಿ. 2090 ಪ್ಲಸ್ 10 ಎಷ್ಟು? 2000. ಪ್ಲಸ್ 30 2080 ಪ್ಲಸ್ 10 2090 ಪ್ಲಸ್ 10 10. ಸೂಪರ್ ಬ್ರೋ ನೀವು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ, ಮಾತಾಡಿ ತುಂಬಾ ಖುಷಿ ಆಯ್ತು. ಎಲ್ಲ ನೀವು ಜನರಲ್ ಆಗಿ ಏನೇನೋ ಇದು ಮಾಡ್ಕೊಂಡು ಅದು ನಿಮ್ಗೆ ಹೇಳಿದ್ಮೇಲೆ ಉತ್ತರ ಹೇಳಿದ್ಮೇಲೆ ಓ ಇಷ್ಟೇನಾ ಅಂತ ಸಿಂಪಲ್ ಅನ್ಸುತ್ತೆ. ಲಿಮಿಟ್ ಏಜ್ ಅಲ್ಲಿ ನಾವು ಈ ತರ ಕ್ವಶನ್ಗಳು ಎಷ್ಟೋ ಇದು ಮಾಡ್ತಾರೆ. ಅವೆಲ್ಲ ಇವಾಗ ನಮ್ಮ ಏಜ್ ಹೊರಟೋಯ್ತದಲ್ಲ. ಹಂಗಾಗಿ ನಾವು ಬೇರೆ ಯಾವ್ದ್ರಲ್ಲಿ ದುಡ್ಡು ಬರುತ್ತೆ ಯಾವ್ದ್ರಲ್ಲಿ ಹೋಗುತ್ತೆ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಈ ತರ ಕ್ಯಾಲ್ಕುಲೇಷನ್ ಇರ್ತೀವಿ ನಾವು. ಈ ತರ ಜನರಲ್ ಆಗಿ ಸಡನ್ ಆಗಿ ಇದು ಮಾಡೋದು ಕಷ್ಟ. ಯೂಟ್ಯೂಬ್ ಅಲ್ಲ ಪರವಾಗಿಲ್ಲ. ಹೌದಾ ಅಂಕಲ್? ಯೂಟ್ಯೂಬ್ CA ರಾಜ್ಭವ ಕನ್ನಡ ಅಂತ ಚಾನಲ್ ಸರ್ಚ್ ಮಾಡಿದ್ರೆ ಬರುತ್ತೆ. P ಇಂದ ಸ್ಟಾರ್ಟ್ ಆಗುತ್ತೆ, RN ಇಂದ ಎಂಡ್ ಆಗುತ್ತೆ. ಏ ಬ್ರೋ, ಡಬಲ್ ಮೀನಿಂಗ್ ಎಲ್ಲ ಥಿಂಕ್ ಮಾಡಂಗಿಲ್ಲ. ಒಂದು ಸ್ನ್ಯಾಕ್ಸ್ ಅನ್ಕೊಳ್ಳಿ, ಸ್ನ್ಯಾಕ್ಸ್ ಮಾಲಲ್ಲೆಲ್ಲ ಸಿಗುತ್ತೆ. ಇನ್ನ ಕ್ಲೂ ಕೊಡ್ತಾ ಇದೀನಿ. ಉತ್ತರ ಇಲ್ಲ. ನೀವು ಮೂವಿಗೆಲ್ಲ ಹೋಗ್ತಿರಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಗೆದ್ದಿದ್ದೀರಾ? 10 ರೂಪಾಯಿ ಬೇಕಾ? ಜ್ಯೂಸ್ ಕುಡಿತೀರಾ? 20 ರೂಪಾಯಿ ಜ್ಯೂಸ್ ಕುಡಿತೀರಾ? 10 ರೂಪಾಯಿ ಕಾಸು ಬೇಕಾ? ಜ್ಯೂಸ್ ಕುಡಿತೀರಾ? ಸಾಸ್ ಗೆದ್ದಿದ್ದೀರಾ ನೀವು. ನಮ್ಮ ಚಾನಲ್ 10 ರೂಪಾಯಿ ಗೆದ್ದಿದ್ದೀರಾ ನೀವು. ತಗೊಳ್ಳಿ, 10 ರೂಪಾಯಿ ಗೆದ್ದಿದ್ದೀರಾ ನೀವು. ನೋಡಿ ಫ್ರೆಂಡ್ಸ್, ಎಲ್ಲಾರ್ಗು ನಾವು ಕ್ವಶನ್ ಕೇಳ್ತಾ ಇದ್ರಿ. ಇಲ್ಲೊಬ್ಬ ನಮ್ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ನಮ್ನೇ ಕ್ವಶನ್ ಕೇಳ್ಬೇಕು ಅಂತ ಹೇಳ್ತಿದ್ರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೇಳಿ ಬ್ರೋ. ನೀನು ಬಾಲ ಏನಾಯ್ತು ಅಣ್ಣ? 600 ಆಯ್ತು ಅಂತವು. 600 400 ತಗೋದು ಎಷ್ಟು ಅಣ್ಣ? 600 400 ತೆಗ್ದಾಕ್ತೀರಾ? ತೆಗ್ದಾಕ್ದ್ರೆ ತಿರ್ಗಾ 600 ಇರುತ್ತೆ. 600 ಹೆಂಗಣ ಇರುತ್ತೆ? ತೆಗ್ದ್ಬಿಟ್ಟು ಹಾಕ್ತಿರಲ್ಲ. 400 ತೆಗ್ದಾಕಿ ಅಂತವ. 400 ತೆಗ್ದಾಕ್ದಾಗ 400 ಈಗ ನಿಮ್ಗೆ ನಾನು ಕೊಟ್ಟಿದ್ದೀನಿ. ಓಕೆ, ಎಷ್ಟು ಹೊಡಿತದೆ? 200. ಅದು ಹೆಂಗಣ ಹೊಡಿತದೆ 200? ನೀವ್ ಯಾಕಂದ್ರೆ ನನಗೆ 400 ಕೊಟ್ಟಿದ್ದೀರಲ್ಲ. ತಪ್ಪೋದು. ಮತ್ತೆ ಸೋತ್ರ? ಹೇಳಿ. 400 500 ಹೊಡಿಯುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. 400 500 ಹೊಡಿಯುತ್ತೆ. 400 ಕೊಟ್ಟೆ. ನೀವು 100 ಕೊಟ್ರೆ 500 ಉಳಿಯುತ್ತೆ. ಓ ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಬ್ರೋ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇ ನಮ್ಮ ಮಹಾಜನತೆಗಳು ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಒಂದು ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಸೊ ಒಗಟುಗಳನ್ನ ಎಲ್ಲರೂ ಮರ್ತೋಗ್ತಾ ಇದ್ದಾರೆ. ಸೊ ಅದನ್ನ ನಮ್ಮ ಜನಗಳಿಗೆ ಸ್ವಲ್ಪ ತಿಳಿಸೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಪ್ರಶ್ನೆಗಳನ್ನ ಅದ್ರಲ್ಲಿ ಆ್ಯಡ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಬೇಕಂತ ಉದ್ದೇಶ ಆಗಿತ್ತು.
ಸೊ ನಿಮ್ಗೆಲ್ಲರಿಗೂ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ಉತ್ತರಗಳನ್ನೆಲ್ಲ ತಿಳಿಸಿ. ನಾನು ಪ್ರತಿಯೊಬ್ಬರು ಉತ್ತರನ ಓದ್ತೀನಿ. ಸೊ ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಓಕೆ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು, ಟೇಕ್ ಕೇರ್, ಬಾಯ್.